Hello students, in the last video we are discussed about the what are the Indian economic development in the view of independence, that is industrial sector and foreign trade. ಹಾಗೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವಂತ ಒಂದು ವಿಷಯದೊಳಗ ಕೈಗಾರಿಕಾ ವಲಯ ಮತ್ತು ಏನಂತ ಹೇಳ್ತೀವಿ ಅಂತಂದ್ರೆ ಫಾರಿನ್ ಟ್ರೇಡ್, ವಿದೇಶಿ ವಿನಿಮಯದ ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ದಟ್ ಈಸ್ ಡೆಮೋಗ್ರಫಿಕ್ ಕಂಡೀಷನ್ ಅಂಡ್ ಆಕ್ಯುಪೇಷನಲ್ ಸ್ಟ್ರಕ್ಚರ್ ಇನ್ ದಟ್ ಪೀರಿಯಡ್. ಅಂತಂದ್ರೆ ಈ ಒಂದು ವಿಡಿಯೋದೊಳಗ ನಾವು ಏನ್ ನೋಡೋಣ ಅಂತಂದ್ರೆ ಆ ಒಂದು ಅವಧಿ ಒಳಗ, ಯಾವ ಒಂದು ಅವಧಿ ಒಳಗ ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆ ಒಳಗ ಜನಸಂಖ್ಯೆ ಹೇಗಿತ್ತು ಮತ್ತು ಉದ್ಯೋಗ ರಚನೆ, ಜನಸಂಖ್ಯಾ ಸ್ಥಿತಿಗತಿ ಹಾಗೂ ಉದ್ಯೋಗ ರಚನೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ that period of demographical condition, like a demographical condition during the British rule, all features of a stagnant and backward Indian economy. Means that time we are observing the economic condition that is the stagnant and backward Indian economy. ಅಂತಂದ್ರೆ ನಾವು ವಸಾಹತುಶಾಹಿ ಆಳ್ವಿಕೆಯ ಅವಧಿ ಒಳಗ ನೋಡಿದಾಗ ಭಾರತದ ಒಂದು ಜನಗಣತಿಯನ್ನು ನೋಡಿದಾಗ ಅದು ಏನಾಗಿತ್ತು ಅಂತಂದ್ರೆ ಬಹಳಷ್ಟು ಕೆಳಮಟ್ಟದ್ದಾಗಿತ್ತು ಮತ್ತು ಅನಭಿವೃದ್ಧಿಯಿಂದ ಕೂಡಿರುವಂತಹ ಒಂದು ಸ್ಥಿತಿಗತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫಿಸಿಯಲ್ ಸೆನ್ಸಸ್, ಇಟ್ ಮೀನ್ಸ್ ವೆನ್ ವಿ ಆರ್ collecting or when we are calculating the demographical condition like a calculation of census, the first official census was conducted in the year 1881. The first official census was conducted in the year 1881. Though suffering from certain limitations, the census revealed unevenness in India's population growth. From 1881 onwards, census operations were carried out after every 10 years. It means after every 10 years. Antandre, when we are observing the first census, it means officially when we are start to calculating the census in the year of 1881. 1881ರ ಅವಧಿಯಿಂದ ನಾವು ಏನ್ ಮಾಡಕತ್ತೀವಿ ಅಂತಂದ್ರೆ ಜನಗಣತಿಯನ್ನ ಮಾಡ್ತಾ ಹೋಗ್ತೀವಿ. ಅಂತಂದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಆದದ್ದು ಯಾವಾಗ ಅಂತಂದ್ರೆ 1881ರಲ್ಲಿ. ಹೌದಾ? ಹಾಗಾದ್ರೆ ನಾವು ಈ ಗಣತಿಯು ಕೆಲವು ನ್ಯೂನತೆಗಳಿಂದ ಕೂಡಿದ್ರೂ ಸಹ ಭಾರತದ ಜನಸಂಖ್ಯೆ ಏನಾಗಿತ್ತು, ಅಸ್ಥಿರ ಬೆಳವಣಿಗೆಯ ಸ್ವರೂಪವನ್ನ ಬಹಿರಂಗಪಡಿಸ್ತು ಅಂತ ಹೇಳ್ತೇವೆ. ಆದ ಕಾರಣದಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯ ಕಾರ್ಯವನ್ನು ನಾವೇನ್ ಮಾಡ್ತೇವೆ, ಮಾಡ್ತಾ ಬಂದಿದ್ದೀವಿ. ಸೊ the 1921 is the one of the before collecting the census of independent India. ಅಂತಂದ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿಯೇ ನಾವು ಭಾರತದಲ್ಲಿ ಜನಗಣತಿಯನ್ನ ಯಾವಾಗ ಸಂಗ್ರಹ ಮಾಡಿದ್ದೀವಿ ಅಂತಂದ್ರೆ 1921ರಲ್ಲಿ ಮಾಡಿದ್ದೀವಿ. 1921 year of the great divide, it means that is mainly represented to the great divide year ಅಂತಾನು ನಾವು ಅದಕ್ಕೆ ಹೇಳ್ತೇವೆ. Before 1921 India was in the first stage of demographic transition. The second stage of transition began after 1921. So the year 1921 is described as the year of the great divide. ನಾವು 1921ರ ಅವಧಿಯನ್ನು ನೋಡಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ ಮೊದಲನೆಯ ಹಂತವಾಗಿತ್ತು ಮತ್ತು ಪರಿವರ್ತನೆಯ ಹಂತನು ಅಂತ ಹೇಳ್ತೇವೆ ನಾವು. ಅಂತಂದ್ರೆ 1921ರೊಳಗ ಏನಾಗಿತ್ತು ಅಂತಂದ್ರೆ ಎರಡನೇ ಹಂತ ಪ್ರಾರಂಭ ಆಯಿತು. ಭಾರತದಲ್ಲಿ ಜನಗಣತಿಯನ್ನು ಮಾಡೋದಕ್ಕಾಗಿ ಏನಾಯ್ತು, ಎರಡನೇ ಹಂತ ಪ್ರಾರಂಭವಾಯಿತು. ಈ ಹಂತದಲ್ಲಿ ಭಾರತದ ಜನಸಂಖ್ಯೆಯು ಒಟ್ಟು ಪ್ರಮಾಣವಾಗಲಿ ಅಥವಾ ಬೆಳವಣಿಗೆ ದರವಾಗಲಿ ಅಧಿಕವಾಗಿರಲಿಲ್ಲ. ಅಂತಂದ್ರೆ ಜನಸಂಖ್ಯೆ ಪ್ರಮಾಣ ಆಯ್ತು ಅಥವಾ ಬೆಳವಣಿಗೆ ಪ್ರಮಾಣ ಆಯ್ತು ಏನಾಗಿರ್ಲಿಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಆಗಿರಲಿಲ್ಲ, ಒಂದು ಕಾನ್ಸ್ಟಂಟ್ ಲೆವೆಲ್ ಒಳಗ ನಡೆದುಕೊಂಡು ಹೋಗಿತ್ತು ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೆಮೋಗ್ರಫಿಕಲ್ ಕಂಡೀಷನ್ ಡ್ಯೂರಿಂಗ್ ದ ಕೊಲೋನಿಯಲ್ ರೂಲ್ ಈಸ್ ಡಿಸ್ಕ್ರೈಬ್ಡ್ ಇನ್ ದ ಫಾಲೋಯಿಂಗ್ ಪಾಯಿಂಟ್ಸ್. ನಾವು ಈ ಜನಗಣತಿಯನ್ನ ಮತ್ತು
ಜನಸಂಖ್ಯೆಯನ್ನು ಅಂದಾಜು ಮಾಡುವಂಥದ್ದನ್ನು ನಾವೇನು ನೋಡ್ತೀವಿ, ಈ ಕೆಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಮುಖಾಂತರ ನಾವು ಏನು ಮಾಡ್ತಾ ಹೋಗ್ತೀವಿ, ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ದ ಫಸ್ಟ್ ಒನ್ ಈಸ್ ಹೈ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್. ಹೈ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಅಂತಂದರೆ ಹೆಚ್ಚು ಜನನ ದರ, ಕಡಿಮೆಯಾದಂಥ ಮರಣ ದರ. ಅಂದರೆ ಇಲ್ಲಿ ಏನಾಗಿತ್ತು ಅಂತ, ಹೈ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್, ಹೆಚ್ಚಿನ ಪ್ರಮಾಣದಲ್ಲಿ ಮರಣ ದರನೂ ಇತ್ತು, ಹೆಚ್ಚಿನ ಪ್ರಮಾಣದಲ್ಲಿ ಜನನ ದರನೂ ಇತ್ತು ಅಂತ ನಾವು ಹೇಳ್ತೀವಿ. ಬ್ರಿಟಿಷ್ ರೇಟ್ ರೆಫರ್ ಟು ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಪರ್ 1000 ಇನ್ ಎ ಇಯರ್. ಡೆತ್ ರೇಟ್ ರೆಫರ್ಸ್ ಟು ನಂಬರ್ ಆಫ್ ಪೀಪಲ್ ಡೈಯಿಂಗ್ ಪರ್ 1000 person in a year. Both birth rate and death rate were very high at nearly 48 and 40 per 1000 respectively. It means when we are observing the birth rate and death rate, that is constant in that period, because of when we are observing the hospitalities like a hospital facilities and any other healthcare facilities are not seen in that period. So that way when we are observing the nearly 48 and 40 per 1000 or death rate in that period, means when we are observing the colonial period, the demographical condition mainly represented to the death rate and birth rate, that is mainly represented to 48 and 40 per 1000 respectively. That is the high birth rate and death rate condition. ಅಂತಂದ್ರೆ ನಾವು ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮರಣನೂ ಆಕ್ಕಿತ್ತು, ಹೆಚ್ಚಿನ ಪ್ರಮಾಣದಲ್ಲಿ ಜನನನೂ ಆಗಕತ್ತಿತ್ತು. ಅಂತಂದ್ರೆ ಮರಣ ಮತ್ತು ಜನನದ ಪ್ರಮಾಣಗಳೆರಡೂ ಏನಾಗಿದ್ವು, ಆ ಒಂದು ಅವಧಿ ಒಳಗ ಹೆಚ್ಚಳ ಆಗಿದ್ವು ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲದೆ ಶೇಕಡ ಅಂದ್ರೆ ನಿಯರ್ಲಿ ಅಂತಂದ್ರೆ ಅತ್ಯಂತ ಸಮೀಪದಿಂದ ನಾವು ನೋಡಿದಾಗ 48 ರಿಂದ 40,000 ಮಂದಿ ಏನಾಗ್ತಾ ಇದ್ರು ಅಂತಂದ್ರೆ ಮರಣವನ್ನ ಹೊಂದ್ತಾ ಇದ್ರು ಮತ್ತು ಜನನವನ್ನ ಹೊಂದ್ತಾ ಇದ್ರು ಅಂತ ನಾವು ಹೇಳ್ತೀವಿ. ಇನ್ನ ಸೆಕೆಂಡ್ ಒನ್ ಈಸ್ ಎಕ್ಸ್ಟ್ರೀಮ್ಲಿ ಲೋ ಲಿಟ್ರಸಿ ರೇಟ್. ಎಕ್ಸ್ಟ್ರೀಮ್ಲಿ ಲೋ ಲಿಟ್ರಸಿ ರೇಟ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಚುವೇಶನ್ ವಿ ಆರ್ ಅಬ್ಸರ್ವಿಂಗ್ ದಟ್ ಪೀರಿಯಡ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಲಿಟ್ರಸಿ ರೇಟ್, the overall literacy level was less than 16%. Out of this, the female literacy level was at nearly low about 7%. So when we are observing the literacy rate, that is mainly represented to only 16% people are having the education in that period. Then when we are observing the female education rate like a literacy rate, only 7% people are, it means only 7% female are having the education facilities in that period. ಅಂತಂದ್ರೆ ನಾವು ಸರಾಸರಿ ಸಾಕ್ಷರತಾ ದರವನ್ನು ನಾವು ನೋಡಿದಾಗ ಏನಾಗಿತ್ತು ಅಂತಂದ್ರೆ 16ಕ್ಕಿಂತ ಕಡಿಮೆ ಆ ಒಂದು ಅವಧಿ ಒಳಗ ಶಿಕ್ಷಣದ ಪ್ರಮಾಣ ಏನಾಗಿತ್ತು, 16ಕ್ಕಿಂತ ಕಡಿಮೆ ಇತ್ತು. ಅದರಲ್ಲಿ ಮಹಿಳಾ ಸಾಕ್ಷರತೆ ಅತ್ಯಂತ ಕನಿಷ್ಠ ಅಂದ್ರೆ ಶೇಕಡ 7ರಷ್ಟಿತ್ತು ಅಂತ ಹೇಳ್ತಾನ. ಅಂತಂದ್ರೆ ನಾವು ಯಾವಾಗ ಒಂದು ಆ ಅವಧಿಯಲ್ಲಿ ವಸಾಹತುಶಾಹಿ ಅವಧಿ ಒಳಗ ನೋಡಿದಾಗ ಏನಾಗಿತ್ತು ಅಂತ ಹೇಳ್ತೀವಿ ಅಂತಂದ್ರೆ ಬರೀ ಒಟ್ಟು ಜನಸಂಖ್ಯೆ ಒಳಗ 16%ದಷ್ಟು ಜನರು ಮಾತ್ರ ಶಿಕ್ಷಣವನ್ನು ಹೊಂದಿದ್ರು. ಅಂತದ್ರಲ್ಲಿ ಕೇವಲ 7%ದಷ್ಟು ಮಹಿಳೆ ಶಿಕ್ಷಣ ಪ್ರಮಾಣ ಇತ್ತು ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ತೇವೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಪುವರ್ ಹೆಲ್ತ್ ಫೆಸಿಲಿಟೀಸ್. ಪುವರ್ ಹೆಲ್ತ್ ಫೆಸಿಲಿಟೀಸ್ ಅಂತಂದ್ರೆ ಕೆಳಮಟ್ಟದ ಆರೋಗ್ಯ ಸೌಕರ್ಯಗಳು ಅಂತ ನಾವು ಹೇಳ್ತೀವಿ. ಸೊ ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ವೇರ್ ಐದರ್ ಅನ್ಅವೈಲೇಬಲ್ ಟು ಲಾರ್ಜ್ ಮಾಸ್ ಆಫ್ ಪಾಪ್ಯುಲೇಷನ್ ಆರ್ ವೆನ್ ಅವೈಲೇಬಲ್ ವೇರ್ ಹೈಲಿ inadequate. As a result, water and airborne diseases were widespread and took a huge toll on life. It means when we are observing the healthcare facilities in that period like a colonial period, when we are observing the healthcare facilities, the public healthcare facilities are not available in that period. Only small number of healthcare facilities are there in that period, but that is not a increases to the birth rate and decreases to the death rate in that period. ಅಂತಂದ್ರೆ ನಾವು
ದೇಶದ ಬಹುಪಾಲು ಜನರಿಗೆ ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳ ಲಭ್ಯವೇ ಇರಲಿಲ್ಲ. ಅಂತಂದ್ರೆ ಯಾವುದೇ ರೀತಿಯಾದಂಥ ಈಗ ಸರ್ಕಾರಿ ಹಾಸ್ಪಿಟಲ್ ಆಗಿರ್ಬೋದು ಅಂತ ಯಾವುದೇ ರೀತಿಯಾದಂಥ ಆಸ್ಪತ್ರೆಗಳನ್ನು ನಾವು ನೋಡ್ತಾನೆ ಇರಲಿಲ್ಲ. ಲಭ್ಯವಿದ್ದ ಆರೋಗ್ಯ ಸೌಲಭ್ಯಗಳು ಅಸಮರ್ಪಕವಾಗಿದ್ದವು. ಒಂದ್ ವೇಳೆ ಇರ್ತಕ್ಕಂಥ ಒಂದು ಸೌಕರ್ಯಗಳು ಏನಾಗಿದ್ವು, ಅಸಮರ್ಪಕವಾಗಿದ್ದವು. ಪರಿಣಾಮವಾಗಿ ಮಾರಣಾಂತಿಕವಾದ ಜಲ ಮತ್ತು ವಾಯು ಸಂಬಂಧಿ ಕಾಯಿಲೆಗಳು ವ್ಯಾಪಕವಾಗಿದ್ದವು ಅಂತ ನಾವು ಹೇಳ್ತೀವಿ. ಅಂತಂದ್ರೆ ನಾವು ಆ ಒಂದು ಅವಧಿ ಒಳಗ ನೋಡಿದಾಗ, ಅಂದ್ರೆ ವಸಾಹತುಶಾಹಿ ಅವಧಿ ಒಳಗ ನೋಡಿದಾಗ ಯಾವುದೇ ರೀತಿಯಾದಂಥ ಆರೋಗ್ಯ ಸೌಕರ್ಯಗಳು ನಮ್ಮಲ್ಲಿ ಇರಲಿಲ್ಲ. ಇದ್ರೂ ಸಹ ಏನಾಗಿದ್ವು ಅಂತಂದ್ರೆ ಅವು ಸಕಾಲಿಕವಾಗಿ ದೊರೀತಾ ಇರಲಿಲ್ಲ. ಹಾಗಾಗಿನೇ ನಮ್ಗ ಅಲ್ಲಿ ಎಂಥವು ಅಂತಂದ್ರೆ ಜಲ ಮತ್ತು ವಾಯು ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಏರ್ಬೋರ್ನ್ ಅಂಡ್ ವಾಟರ್ ಕಂಟೈನ್ಡ್ ಡಿಸೀಸಸ್ ಆರ್ ಸೀನ್ ಇನ್ ದಟ್ ಪೀರಿಯಡ್. ಅಂತಂದ್ರೆ ನೀರು, ಕಲುಷಿತ ನೀರನ್ನ ಅಂತಂದ್ರೆ ಪೊಲ್ಯೂಟೆಡ್ ವಾಟರ್ ಅನ್ನ ಕುಡಿಯೋದ್ರಿಂದ, ಪೊಲ್ಯೂಟೆಡ್ ಏರ್ ಅನ್ನ ಕುಡಿಯೋದ್ರಿಂದ ನಮಗೇನು ಸಿಗ್ತಾ ಇತ್ತು, ಅದರಿಂದ ನಮಗೆ ಡಿಸೀಸಸ್ ಬರ್ತಾ ಇದ್ವು ಅಂತ ನಾವು ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಹೈ ಇನ್ಫಂಟ್ ಮೊರ್ಟಾಲಿಟಿ ರೇಟ್. ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಂತಂದ್ರೆ ಶಿಶು ಮರಣ ದರದ ಪ್ರಮಾಣವನ್ನು ನಾವು ನೋಡ್ತಿದ್ದೀವಿ. ಶಿಶು ಮರಣ ದರದ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. Infant mortality rate refers to number of infants dying before reaching 1 year of age per 1000 live birth in a year. So when we are observing the meaning of infant mortality rate, like a infant mortality rate refers to number of infants dying before reaching 1 year of age per 1000 live birth in a year, or which child do not celebrate their first year birthday to death. ಅಂತಂದ್ರೆ ಮಗು ಒಂದು ವರ್ಷವನ್ನ ತಲುಪುವುದಕ್ಕಿಂತ ಮುಂಚಿತವಾಗಿಯೇ ಪ್ರತಿ 1000 ಮಕ್ಕಳಲ್ಲಿ ಮರಣವನ್ನ ಹೊಂದತಕ್ಕಂಥವರ ಪ್ರಮಾಣಕ್ಕನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಶಿಶು ಮರಣ ದರ. ಅಂತಂದ್ರೆ ಶಿಶು ಮರಣ ದರ ಅಂತಂದ್ರೇನು, ಪ್ರತಿ 1000 ಮಕ್ಕಳಲ್ಲಿ, ಅಂದ್ರೆ ಜನಿಸಿದಂತ ಪ್ರತಿ 1000 ಮಕ್ಕಳಲ್ಲಿ ಎಷ್ಟು ಜನ ತಮ್ಮ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಒಂದು ವರ್ಷವನ್ನ ತಲುಪೋದಕ್ಕಿಂತ ಮುಂಚಿತವಾಗಿಯೇ ಮರಣವನ್ನು ಹೊಂತಾರಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಶಿಶು ಮರಣ ದರ ಅಂತ ಕರಿತೀವಿ ಅಂತ ಹೇಳ್ತಾನ. ಸೊ ದ ಇನ್ಫಂಟ್ ಮೊರ್ಟಾಲಿಟಿ ರೇಟ್ ವಾಸ್ ಕ್ವೈಟ್ alarming, about 218 per 1000 in contrast to the infant mortality rate of 44 per 1000 in 2011. So when we are observing the before colonial period, like a before independence in India, the infant mortality rate was 218 per 1000. ಅಂತಂದ್ರೆ ನಾವು ಆ ಒಂದು ಅವಧಿ ಒಳಗ ನೋಡಿದಾಗ ಶಿಶುಗಳ ಮರಣ ದರ ಎಷ್ಟಾಗಿತ್ತು ಅಂತಂದ್ರೆ 218ರಷ್ಟಿತ್ತು. ಪ್ರತಿ 1000 ಮಕ್ಕಳೊಳಗ ಎಷ್ಟು ಜನ ಮರಣವನ್ನು ಹೊಂದಿದ್ರು? 218 ಜನ ಮರಣವನ್ನು ಹೊಂದಿದ್ರೆ, ಅದೇ when we are compared to the 2011, it means when we are observing the data of 2011, that is decreases to 44. ಅಂತಂದ್ರೆ ಅದು ಎಷ್ಟಕ್ಕೆ ಕಡಿಮೆ ಆಗಿದೆ? 44ಕ್ಕೆ ಬಂದು ನಿಂತೈತಿ. ಅಂದ್ರೆ 2011ರ ಜನಗಣತಿಯ ಪ್ರಕಾರ ಶಿಶು ಮರಣದ ಪ್ರಮಾಣವನ್ನು ನೋಡಿದಾಗ ಬರೀ 44 ಮಕ್ಕಳು ಏನಾಗಕತ್ತಾರ, 1000ಕ್ಕೆ ಮರಣವನ್ನ ಹೊಂದಾಕತ್ತಾರ. ಬಟ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕೊಲೋನಿಯಲ್ ರೂಲ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ 218 ಇನ್ಫಂಟ್ಸ್ ಆರ್ ಡೆತ್ ಇನ್ ದಟ್ ಪೀರಿಯಡ್. ಆ ಒಂದು ಅವಧಿ ಒಳಗ 218 ಮಕ್ಕಳು ಸಾಯುವುದನ್ನು ನಾವು ಏನ್ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ ಅಂತ ಹೇಳ್ತೇವೆ. And the next one is low life expectancy ಅಂತಂದ್ರೆ ಅತಿ ಕಡಿಮೆ ಜೀವಿತಾವಧಿಯನ್ನು ನಾವು ಅಲ್ಲಿ ನೋಡ್ತೀವಿ. ಅತಿ ಕಡಿಮೆಯಾದಂತ ಜೀವಿತಾವಧಿಯನ್ನು ನಾವು ನೋಡ್ತೀವಿ. So life expectancy refers to the average number of years for which people are expected to live. It means life expectancy mainly represented to the average number of years for which people are expected to live. Life expectancy was also very low, 44 years in contrast to the present 68 years. It means when we are observing the colonial period, that is also mainly represented to
when we are observing the colonial period life expectancy, that is only 44 years. It means a person was only 44 years was live in that period. But when we are observing the present situation, like in the year of 2011 census, the 68 years was we are observing the life expectancy rate. ಅಂತಂದ್ರೆ ಇಲ್ಲಿ ಅತಿ ಕಡಿಮೆಯಾದಂತ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಜೀವಿತಾವಧಿ ಅಂತಂದ್ರೆ ಏನು, ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಎಷ್ಟು ವರ್ಷಗಳ ಕಾಲ ಬದುಕಿ ಉಳಿತಾನ ಅನ್ನುವಂತ ಒಂದು ಅಂದಾಜುಗೆ ನಾವು ಏನಂತ ಕರಿತೀವಿ, ಜೀವಿತಾವಧಿ ಅಂತ ಕರಿತೀವಿ. ಆ ಒಂದು ಅವಧಿ ಒಳಗ ಅಂದ್ರೆ ಯಾವುದು, ವಸಾಹತುಶಾಹಿ ಅವಧಿ ಒಳಗ ಕೇವಲ ಒಬ್ಬ ವ್ಯಕ್ತಿ 44 ವರ್ಷಗಳಷ್ಟು ಮಾತ್ರ ಬದುಕ್ತಾ ಇದ್ದ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಜನನ ಇದು ಜೀವಿತಾವಧಿ ಪ್ರಮಾಣ ಎಷ್ಟಾಗಿತ್ತು, ಬರೀ 44 ವರ್ಷ ಆಗಿತ್ತು. ಅದೇ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2011ರ ಒಂದು ಜನಗಣತಿಯ ಪ್ರಕಾರ ನಾವು ನೋಡಿದಾಗ ಎಷ್ಟೈತಿ, 68 ವರ್ಷಗಳ ಕಾಲ ಬದುಕ್ತಾನ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ವೈಡ್ ಸ್ಪ್ರೆಡ್ ಪವರ್ಟಿ ಅಂತಂದ್ರೆ ಇದು ಬಡತನ ಒಂದು ಏನಾಗಿತ್ತು, ವ್ಯಾಪಕವಾದಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ವ್ಯಾಪಕವಾದಂತ ಬಡತನ. There was no reliable data about the extent of poverty, but there is no doubt that extensive poverty prevailed in India during the colonial period. The overall standard of living of common people in India was very low and there was widespread poverty in the country. It means when we are observing the widespread poverty, that is mainly represented to, we can't measure the exact poverty rate in that period, but when we are observing the poverty in that situation, it means poverty in that period that is very critical and below the poverty line. It means maximum number of peoples are lived in the below poverty line. ಅಂತಂದ್ರೆ ನಾವು ಬಡತನವು ಏನಾಗಿತ್ತು ಅಂತ ಹೇಳ್ತೀವಿ ಅಂತಂದ್ರೆ ವ್ಯಾಪಕವಾಗಿ ಏನಾಗಿತ್ತು, ವ್ಯಾಪಿಸಿತ್ತು ಅಂತ. ಅದು ವ್ಯಾಪಕವಾದಂತಹ ಬಡತನ ಏನಾಗಿತ್ತು, ಭಾರತದ ಜನಗಣತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಏನಂತ ಹೇಳ್ತಾನ ಅಂತಂದ್ರೆ, ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಜನರು ಏನಾಗಿದ್ರು ಅಂತಂದ್ರೆ ಬಡತನ ರೇಖೆಗಿಂತ ಕೆಳಗಿನ ಜೀವನವನ್ನೇ ನಡೆಸಿಕೊಂಡು ಹೋಗ್ತಾ ಇದ್ರು ಅಂತ ನಾವು ಹೇಳ್ತೀವಿ. It can be concluded that British rule was the main reason to worsen the profile of India's population. ಹಾಗಾಗಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಭಾರತದ ಜನಸಂಖ್ಯೆಯ ಸ್ಥಿತಿಗೆ ಯಾರು ಕಾರಣ ಆಗಿದ್ರು ಅಂತಂತ ಹೇಳ್ತೀವಿ ಅಂತಂದ್ರೆ, ನಮ್ದು ಬ್ರಿಟಿಷ್ ರೂಲೇ ಏನಾಗಿತ್ತು, ಕಾರಣವಾಗಿತ್ತು ಅಂತ ನಾವು ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಅಕ್ಯುಪೇಷನಲ್ ಸ್ಟ್ರಕ್ಚರ್ ಮೀನ್ಸ್ ಉದ್ಯೋಗ ರಚನೆ ಅಂತ ಹೇಳ್ತೀವಿ. Occupational structure refers to distribution of working person across different industries and sectors. It means when we are observing the occupational structure refers to distribution of working person across different industries and sectors like agriculture or service sector. That is mainly represented to the occupational structure. So when we are observing the occupational structure in that period, during the colonial period, the occupational structure of India showed little sign of change. The state of occupational structure during the British rule can be summarized as number. The first one is predominance of primary occupation and regional variation. ಅಂತಂದ್ರೆ ವಸಾಹತುಶಾಹಿ ಅವಧಿಯ ಒಂದು ಭಾರತದ ಉದ್ಯೋಗ ರಚನೆಯನ್ನ ನಾವು ನೋಡಿದಾಗ ವಿವಿಧ ಕೈಗಾರಿಕೆಗಳಲ್ಲಿ ಮತ್ತು ವಲಯಗಳಲ್ಲಿ ಏನಾಗಿದ್ರು, ಭಾರತದಲ್ಲಿ ದುಡಿಯುವ ಜನರ ಹಂಚಿಕೆಯಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತ ಸಣ್ಣ ಸೂಚನೆಯೂ ಸಹ ಇರಲಿಲ್ಲ. ಆದ್ರೂ ಸಹ ದೇಶದಲ್ಲಿ ನಾವು ನೋಡಿದಾಗ ಒಂದಿಷ್ಟು ಜನರು ಏನಾಗಿದ್ರು ಕೈಗಾರಿಕೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ, ಇನ್ನೊಂದಿಷ್ಟು ಜನರು ಏನಾಗಿದ್ರು ಬೇರೆ ಬೇರೆ ವಲಯಗಳಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅಂತ ನಾವು ಹೇಳ್ತಿದ್ದೀವಿ.
ಸೊ ಅದರೊಳಗೆ ನಾವು ಫಸ್ಟ್ ಒನ್ ನೋಡಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ ಪ್ರಿಡಾಮಿನೆನ್ಸ್ ಆಫ್ ಪ್ರೈಮರಿ ಅಕ್ಯುಪೇಷನ್ ಅಂತಂದ್ರೆ ನಾವು ಪ್ರಾಥಮಿಕವಾಗಿ ಒಂದು ಏನು ಉದ್ಯೋಗ ರಚನೆಯನ್ನ ನೋಡಿದಾಗ ಏನಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ ದ ಅಗ್ರಿಕಲ್ಚರಲ್ ಸೆಕ್ಟರ್ ಅಕೌಂಟೆಡ್ ಫಾರ್ ದ ಲಾರ್ಜೆಸ್ಟ್ ಶೇರ್ ಆಫ್ ವರ್ಕ್ ಫೋರ್ಸ್ ವಿತ್ ಅಪ್ರಾಕ್ಸಿಮೇಟ್ಲಿ 75%. It means more than 75 or a 70 to 75% of people are engaged in the agricultural sector in the colonial period. Only 25% of people are engaged in the service sector. Only 25% of people are engaged in the service sector. ಅಂತಂದ್ರೆ ನಾವು ಶೇಕಡ 70ರಿಂದ 75ರಷ್ಟು ಜನರು ಏನಾಗಿದ್ರು ಕೃಷಿ ವಲಯದಲ್ಲಿನೇ ಕೇಂದ್ರೀಕೃತವಾಗಿದ್ರು, ಅಂದ್ರೆ ಕೃಷಿಯನ್ನೇ ತಮ್ಮ ಮೂಲ ಕಸುಬನ್ನಾಗಿ ಮಾಡಿಕೊಂಡ್ರೆ ಇನ್ನ 15 to 20% ಅಂದ್ರೆ 15ರಿಂದ 20ರಷ್ಟು ಜನರು ಏನಾಗಿದ್ರು ಅಂತ ಹೇಳ್ತಿದೀವಿ ಅಂತಂದ್ರೆ ಸೇವಾ ವಲಯದಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರು. ಓನ್ಲಿ 10% ಆಫ್ ಪೀಪಲ್ಸ್ ಆರ್ ಎಂಗೇಜ್ಡ್ ಇನ್ ದ ಇಂಡಸ್ಟ್ರಿಯಲ್ ವರ್ಕ್. ಕೇವಲ 10ರಷ್ಟು ಜನರು ಮಾತ್ರ ಏನಾಗಿದ್ರು ಅಂತಂದ್ರೆ ಕೈಗಾರಿಕಾ ವಲಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ different sectors of occupation in that period, 70 to 75% of people are engaged in the agricultural sector. 10 to 15% of, it means 15 to 20% of people are engaged in the service sector, and only 10% of people are engaged in the industrial sector in the colonial period. ಅಂತಂದ್ರೆ 70ರಿಂದ 75ರಷ್ಟು ಕೃಷಿ ವಲಯದಲ್ಲಿ ತಾವು ಏನಾಗಿದ್ರು ಉದ್ಯೋಗದಲ್ಲಿ ತೊಡಗಿದ್ರು, ಕೇವಲ 10% ಕೈಗಾರಿಕೆಯಲ್ಲಿ ತೊಡಗಿದ್ರು, ಇನ್ನು 15ರಿಂದ 20ರಷ್ಟು ಜನರು ಏನಾಗಿದ್ರು ಅಂತ ಹೇಳ್ತೀವಿ ಅಂತಂದ್ರೆ ಸೇವಾ ವಲಯದಲ್ಲಿ ಉದ್ಯೋಗಾವಕಾಶಗಳನ್ನ ಪಡೆದುಕೊಂಡಿದ್ರು ಅಂತ ನಾವು ಹೇಳ್ತೀವಿ. ಅಂಡ್ ರೀಜನಲ್ ವೇರಿಯೇಷನ್ ಅಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನ ನಾವು ನೋಡಿದಾಗ, ರೀಜನಲ್ ವೇರಿಯೇಷನ್ ಅನದರ್ ಸ್ಟ್ರಿಕ್ಟಿಂಗ್ ಆಸ್ಪೆಕ್ಟ್ ವಾಸ್ ದ growing regional variation. The state of Tamil Nadu, Andhra Pradesh, Kerala, Karnataka, Maharashtra and West Bengal witnessed a decline in dependence of workforce. It means dependence of workforce on the agricultural sector with a commensurate increase in the manufacturing and service sector. It means when we are observing the regional variation, the states of Tamil Nadu, Andhra Pradesh, Kerala, Karnataka, Maharashtra and West Bengal, these are mainly represented to the all manufacturing services sectors are there in that status. ಅಂತಂದ್ರೆ ನಾವು ಒಂದು ವಿವಿಧ ರೀತಿಯಾದಂತಹ ಪ್ರಾದೇಶಿಕ ಅಸಮಾನತೆಯನ್ನು ನೋಡಿದಾಗ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಕೇಂದ್ರಗಳಾದಂತಹ ಯಾವ್ಯಾವು ಅಂತಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ ರಾಜ್ಯಗಳಲ್ಲಿ ಏನಾಗಿದ್ದು ಅಂತ ಹೇಳ್ತಿದ್ದೀವಿ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಿತ್ತು ಅಂತ ಹೇಳ್ತಿದ್ದೀವಿ ಅಂತಂದ್ರೆ ಕಾರ್ಮಿಕ ಶಕ್ತಿಯನ್ನ ಮತ್ತು ಕೃಷಿ ಅವಲಂಬನೆಯಲ್ಲಿ ಇಳಿಮುಖವಾಗಿ ತಯಾರಿಕಾ ಮತ್ತು ಕೈಗಾರಿಕಾ ಸೇವಾ ವಲಯದಲ್ಲಿ ಉದ್ಯೋಗಗಳು ಏನಾಗಿದ್ದು ಹೆಚ್ಚಾಗಿದ್ದವು. ಆದರೆ ಅದೇ ವೇಳೆ ರಾಜಸ್ಥಾನ್, ಒರಿಸ್ಸಾ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕಾರ್ಮಿಕ ಶಕ್ತಿಯ ಪಾಲು ಕೃಷಿಯಲ್ಲಿ ನಿರತವಾಗಿತ್ತು. It means when we are observing that, it means however during the same time there had been increase in the share of workforce in agriculture in states such as Orissa, Rajasthan and Punjab. It means when we are observing the more than people, it means more the highest populations are engaged in the agricultural sector in the state of Orissa, Rajasthan and Punjab. And when we are observing the service sectors and industrial sector peoples are engaged in that period like a Tamil Nadu, Andhra Pradesh, Kerala, Karnataka, Maharashtra and West Bengal. In that status peoples are engaged in the agricultural sector as well as ಸರ್ವಿಸ್ ಸೆಕ್ಟರ್. ಅಂತಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಅಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳಂತಹ ರಾಷ್ಟ್ರಗಳಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ಜನರು ಅಂದ್ರೆ ಅತಿ ಹೆಚ್ಚಿನ ಜನರು ಏನಾಗಿದ್ರು ಅಂತಂದ್ರೆ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯಗಳಲ್ಲಿ ಉದ್ಯೋಗಗಳನ್ನು ಹೊಂದಿದ್ರೆ, ಒರಿಸ್ಸಾ, ರಾಜಸ್ಥಾನ್, ಪಂಜಾಬ್ ನಂತಹ ರಾಜ್ಯಗಳಲ್ಲಿ ಏನಾಗಿದ್ರು ಅಂತ ಹೇಳ್ತಿದ್ದೀವಿ ಅಂತಂದ್ರೆ
ಕೃಷಿ ವಲಯದಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆದುಕೊಂಡಿದ್ರು ಅಂತ ನಾವು ಹೇಳ್ತೀವಿ. These are the concepts of demographic condition and occupational structure in the colonial period. ಇದಿಷ್ಟು ಏನೈತಿ ನಿಮಗ ಒಂದು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಜನಸಂಖ್ಯಾ ಸ್ಥಿತಿಗತಿ ಏನಾಗಿತ್ತು ಮತ್ತು ಉದ್ಯೋಗ ರಚನೆ ಏನಿತ್ತು ಅನ್ನುವಂಥದ್ದನ್ನು ನಾವು ಇಷ್ಟು ನೋಡ್ತೀವಿ.